ಡಿಎಂಕೆ ಜೊತೆಗಿನ 55 ವರ್ಷಗಳ ಮೈತ್ರಿಯನ್ನ ತೋರಿದಿದೆ ಕಾಂಗ್ರೆಸ್. ಟಿವಿಕೆಗೆ ಅಧಿಕೃತವಾಗಿ ಇದೀಗ ಬೆಂಬಲವನ್ನು ಕಾಂಗ್ರೆಸ್ ಸೂಚಿಸಿದೆ. ನಿನ್ನೆ ಸಾಕಷ್ಟು ಕುತೂಹಲ ಇತ್ತು. ಕಾಂಗ್ರೆಸ್ ಒಂದು ಶಾಸಕರುಗಳಿಗೆ ಯಾವುದೇ ರೀತಿಯ ಹೈಕಮಾಂಡ್ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ತಟಸ್ಥ ಧೋರಣೆಯನ್ನ ಅನುಸರಿಸಿದ್ರು. ಆದರೆ ಇದೀಗ ಅಧಿಕೃತವಾಗಿ ಬೆಂಬಲವನ್ನ ಕಾಂಗ್ರೆಸ್ ಸೂಚಿಸಿದೆ. ಈ ಮೂಲಕ 55 ವರ್ಷಗಳ ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಕಾಂಗ್ರೆಸ್ ತೊರೆದಿದೆ. ನಟ ವಿಜಯ್ ಭೇಟಿಯಾಗಿ ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಈಗ ಕಾಂಗ್ರೆಸ್ಗೆ 2 ಸಚಿವ ಸ್ಥಾನ ನೀಡಲು ವಿಜಯ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಜಯ್ ಸಂಪುಟದಲ್ಲಿ ಇರಲಿದ್ದಾರೆ. ಕಾಂಗ್ರೆಸ್ನ 2 ಲೀಡರ್ಸ್ ಬೆಂಬಲ ನೀಡಿದ ಬೆನ್ನಲ್ಲೇ ಪಕ್ಷಗಳ ನಡುವೆ ಒಪ್ಪಂದವೂ ಕೂಡ ಆಗಿದೆ. 2 ಸಚಿವ ಸ್ಥಾನ ಕಾಂಗ್ರೆಸ್ಗೆ ಫಿಕ್ಸ್ ಅನ್ನುವಂತಹ ಬೇಡಿಕೆ ಕೂಡ ಈಗಾಗಲೇ ಕಾಂಗ್ರೆಸ್ನವರು ಇಟ್ಟಿದ್ರು. ಅದಕ್ಕೆ ಒಪ್ಪಿಗೆಯನ್ನು ಕೂಡ ವಿಜಯ್ ಅವರು ನೀಡಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಇದೀಗ ಡಿಎಂಕೆ ಜೊತೆಗಿನ ಸಖ್ಯವನ್ನ ಮುರಿದಿರುವ ಕಾಂಗ್ರೆಸ್ ಇದೀಗ ಟಿವಿಕೆ ಜೊತೆಗೆ ತನ್ನ ಸಖ್ಯವನ್ನ ಕಂಟಿನ್ಯೂ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ. ಬೆಂಬಲ ವಿಷಯದಲ್ಲಿ ಎಐಎಡಿಎಂಕೆಯಲ್ಲೇ ಬಿರುಕುಂಟಾಗಿದೆ. ವಿಜಯ್ಗೆ ಎಐಎಡಿಎಂಕೆಯ 3/2 ಶಾಸಕರು ಬೆಂಬಲವನ್ನ ನೀಡಲಿದ್ದಾರೆ. ಈಗಾಗಲೇ ಒಂದ್ ಕಡೆ ಯಾರಿಗೆ ವಿಜಯ್ ಅವರಿಗೆ ಬೆಂಬಲದ ವಿಚಾರವನ್ನ ಗಮನಿಸಿದ್ರೆ ಅವರು ಈ ಹಿಂದೆ ಕೂಡ ಹೇಳ್ತಾ ಇದ್ರು, ಡಿಎಂಕೆ ಮತ್ತು ಎಐಎಡಿಎಂಕೆ ಅವರಿಗೆ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಆದರೆ ಅದರ ಒಳಗಿರುವಂತಹ ಶಾಸಕರು ಬೆಂಬಲವನ್ನ ಕೊಟ್ರೆ ಆ ರೀತಿಯ ಬೆಳವಣಿಗೆಗಳು ಕೂಡ ಈಗ ನಡೀತಾ ಕಾಣಿಸ್ತಾ ಇದೆ. ಎಐಎಡಿಎಂಕೆಯಲ್ಲೇ ಬಿರುಕುಂಟಾಗಿದೆ. ವಿಜಯ್ಗೆ ಎಐಎಡಿಎಂಕೆಯ 3/2 ಶಾಸಕರು ಬೆಂಬಲವನ್ನ ನೀಡುವಂತಹ ಸಾಧ್ಯತೆಗಳು ಇದೆ. ಪಳನಿಸ್ವಾಮಿಯನ್ನ ಬಿಟ್ಟು ಇದೀಗ ಶಾಸಕರುಗಳೇ ಸಭೆ ಮಾಡಿದ್ದಾರೆ. 35ಕ್ಕೂ ಅಧಿಕ ಶಾಸಕರು ವಿಜಯ್ಗೆ ಬೆಂಬಲವನ್ನ ಕೊಡುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಂತೂ ಬೆಂಬಲವನ್ನ ಘೋಷಣೆ ಮಾಡಿದೆ. ಡಿಎಂಕೆಯ ಮೈತ್ರಿಗೆ ಬಾಯ್ ಹೇಳಿದೆ. ಟಿವಿಕೆ ಮೈತ್ರಿಗೆ ಕಾಂಗ್ರೆಸ್ ಜೈಕಾರ ಹಾಕಿದೆ. ಎಡಪಕ್ಷಗಳ ಬೆಂಬಲವನ್ನ ಕೂಡ ವಿಜಯ್ ಕೋರಿದ್ರು. ಅದರಲ್ಲಿ ಸಿಪಿಎಂ, ಸಿಪಿಐಎಂ, ಪಿಎಂಕೆ ಎಲ್ಲರೂ ಕೂಡ ವಿಜಯ್ ಪಕ್ಷದತ್ತ ಈಗಾಗಲೇ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರ ರಚನೆಗೆ ಹಕ್ಕನ್ನ ಕೂಡ ಮಂಡನೆಯನ್ನ ಮಾಡ್ತಾರೆ. ವಿಜಯ್ ಪ್ರಮುಖವಾಗಿ ನಿನ್ನೆನೆ ಇಮೇಲ್ ಮೂಲಕ ಪತ್ರವನ್ನ ರವಾನೆ ಮಾಡಿದ್ರು. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂತಹ ಹಿನ್ನೆಲೆಯಲ್ಲಿ ನಾಳೆ ಚೆನ್ನೈನಲ್ಲಿ ಜನನಾಯಕನ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಿಎಂ ಆಗಿ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ನೆಹರು ಸ್ಟೇಡಿಯಂನಲ್ಲಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 22ನೇ ಮುಖ್ಯಮಂತ್ರಿಯಾಗಿ ನಾಳೆ ವಿಜಯ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಯಾರೂ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ 108 ಸ್ಥಾನಗಳನ್ನ ಪಡೆದುಕೊಂಡು ಬಹುಮತವನ್ನ ಪಡೆದುಕೊಂಡಿತ್ತು ವಿಜಯ್ ಅವರ ಟಿವಿಕೆ ಪಕ್ಷ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಅಂತರ ಕೂಡ ಇತ್ತು ಕ್ಷೇತ್ರಗಳ ವಿಚಾರದಲ್ಲಿ, ಸ್ಥಾನಗಳ ವಿಚಾರದಲ್ಲಿ. ಯಾಕಂದ್ರೆ 118 ಆಗಬೇಕಿತ್ತು ಸರಳ ಬಹುಮತ ಪಡೆದು ಅಧಿಕಾರವನ್ನ ಆರಂಭ ಮಾಡೋದಕ್ಕೆ. ಆದರೆ ಇದೀಗ ಬೇರೆ ಪಕ್ಷಗಳ ಬೆಂಬಲವನ್ನ ಕೂಡ ಪಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಳೆ ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ವಿಜಯ್ ಅವರು. ಜೋಸೆಫ್ ವಿಜಯ್ ನಾಳೆಯಿಂದ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ಎಲ್ಲಾ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ನಿನ್ನೆ ಒಂದಷ್ಟು ರೀತಿಯಂತಹ ಗೊಂದಲಗಳಿತ್ತು. ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಾರಾ ಇಲ್ವಾ, ಯಾಕಂದ್ರೆ ತಟಸ್ಥ ಧೋರಣೆಯನ್ನ ಅನುಸರಿಸಿದ್ರು. ಆದರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿದೆ. ಜೊತೆಗೆ ಎಐಎಡಿಎಂಕೆಯ ಶಾಸಕರುಗಳು ಕೂಡ ಇವರ ಜೊತೆ ಹೋಗುವಂತಹ ಮನಸ್ಸನ್ನ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ತಮಿಳುನಾಡಿನಲ್ಲಿ? ನವಿತಾ, ನಾಳೆಯಿಂದ ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ಶುರುವಾಗ್ತಾ ಇರುವಂಥದ್ದು. ಈಗಾಗಲೇ 108 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ನಟ ವಿಜಯ್ ಅವರು ಟಿವಿಕೆ ಪಕ್ಷದ ನಾಯಕರು. ಈಗ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ 22ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಸಾಕಷ್ಟು ಕ್ಷಿಪ್ರ ಬೆಳವಣಿಗೆ ತಮಿಳುನಾಡಲ್ಲಿ ನಡೀತಾ ಇರುವಂಥದ್ದು. ಒಂದು ಕಡೆಗೆ 108 ಶಾಸಕರನ್ನು ಟಿವಿಕೆ ಪಕ್ಷ ಗೆದ್ದಿದೆ. ಆದರೆ 118 ಮ್ಯಾಜಿಕ್ ನಂಬರ್ ದಾಟಬೇಕು. ಆ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಶಾಸಕರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ, ಪಕ್ಷೇತರ ಶಾಸಕರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ
ಮುಂದಾಗಿದ್ದಾರೆ, ಅದರಲ್ಲೂ ಕೂಡ ಸಕ್ಸಸ್ ಕೂಡ ಆಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ 5 ಶಾಸಕರು ಕೂಡ ಗೆದ್ದಿದ್ರು. ಈಗ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ರು. ನಟ ವಿಜಯ್ ಅವರು ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇವರು ಶಾಸಕರು ಕೂಡ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಬೆಂಬಲದ ಪತ್ರವನ್ನು ಕೂಡ ಈಗ ನಟ ವಿಜಯ್ ಅವರಿಗೂ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈಗ ನಟ ವಿಜಯ್ ಅವರು ಟಿವಿಕೆ ಪಕ್ಷದಿಂದ ನೇರವಾಗಿ ತಮಿಳುನಾಡಿನ ಚೆನ್ನೈನಲ್ಲಿರ್ತಕ್ಕಂಥ ಟಿವಿಕೆ ಪಕ್ಷದಿಂದ ನೇರವಾಗಿ ಗವರ್ನರ್ ಭೇಟಿಗೆ ಹೋಗಿದ್ದಾರೆ. ಅಲ್ಲಿ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಿನಲ್ಲಿ ಹಕ್ಕು ಮಂಡನೆಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಮುಖ್ಯಮಂತ್ರಿಗಳಾಗಿ ಅಂದರೆ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಸೇರಿಸೋದ್ರ ಮುಖಾಂತರವಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಒಂದು ಭರವಸೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಜನರಿಗೆ ಸಂದೇಶ ಕೊಡುವಂಥದ್ದು ಮತ್ತೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡುವಂತ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಒಂದ್ ಕಡೆಗೆ ಈಗಾಗಲೇ ಕಾಂಗ್ರೆಸ್ ಶಾಸಕರ ಬೆಂಬಲದ ಜೊತೆಗೆ ಉಳಿದಿರ್ತಕ್ಕಂಥ 5 ರಿಂದ 6 ಜನ ಶಾಸಕರ ಬೆಂಬಲ ಕೂಡ ಅತ್ಯಗತ್ಯ ಆಗುತ್ತೆ. ಹಾಗಾಗಿನೇ ಸಿಪಿಐ ಸಿಪಿಎಂ ಅದ್ರ ಜೊತೆಗೆ ವಿಸಿಕೆ ಪಕ್ಷದ ಶಾಸಕರನ್ನು ಕೂಡ ಇಲ್ಲೊಂದು ಕಡೆ ಬೆಂಬಲವನ್ನ ನಟ ವಿಜಯ್ ಅವರು ಕೂಡ ಕೋರಿದ್ದಾರೆ. ಆದರೆ ಆ ಪಕ್ಷದ ಶಾಸಕರು ಇನ್ನೂ ಕೂಡ ತಮ್ಮ ನಡೆಯನ್ನ ವ್ಯಕ್ತಪಡಿಸಿಲ್ಲ. ಅಂದ್ರೆ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವಂಥದ್ದು ಇನ್ನೂ ಕೂಡ ತಮ್ಮ ಗುಟ್ಟನ್ನು ಹಾಗೆ ಇಟ್ಕೊಂಡಿದ್ದಾರೆ, ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ. ಆದರೆ ಈಗ ನಟ ವಿಜಯ್ ಅವರು ಕೇವಲವಾಗಿ ಕಾಂಗ್ರೆಸ್ ಶಾಸಕರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡುವಂತ ಕೂಡ ಸನ್ನದ್ಧವಾಗಿರುವಂಥದ್ದು. ಹಾಗಾಗಿನೇ ಕಾಂಗ್ರೆಸ್ ಶಾಸಕರು ಯಾವಾಗ ಬಂದು ತಮಗೆ ಬೆಂಬಲವನ್ನು ಕೊಟ್ಟರು, ಅದಾದ ಬಳಿಕವಾಗಿ ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನೈನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ರಚನೆಗೆ ಏನೆಲ್ಲ ಪೂರಕವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅದ್ರ ಬಗ್ಗೆ ವಿವರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಎಐಡಿಎಂಕೆ ಅಣ್ಣಾ ಡಿಎಂಕೆ ಏನು ಪಕ್ಷ ಇದೆ ಅದು ಕಳೆದ 10 ವರ್ಷಗಳಿಂದನೂ ಕೂಡ ಅಧಿಕಾರದಲ್ಲಿದ್ದೇನೆ ಪರದಾಡ್ತಾ ಇದೆ. ಈಗಾಗಲೇ ಎಲ್ಲೋ ಒಂದು ಕಡೆಗೆ ಜಯಲಲಿತಾ ಹೋದ ಬಳಿಕವಾಗಿ ಅಲ್ಲಿ ಸ್ಟಾಲಿನ್ ಅವರು ಅಧಿಕಾರವನ್ನು 2 ಟರ್ಮ್ ಅಧಿಕಾರವನ್ನು ಕೂಡ ಅನುಭವಿಸಿದ್ದಾರೆ. ಈಗ ಡಿಎಂಕೆ ಕೂಡ ಸೋತಿದೆ. ಇಲ್ಲೊಂದು ಕಡೆ ಎಐಡಿಎಂಕೆ ಅವರು ಕೂಡ ಅಲ್ಲಿ ಸರ್ಕಾರವನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಬಹಳ ಶ್ರಮವನ್ನು ಕೂಡ ಹಾಕಿದ್ರು. ಆದ್ರೆ ಈಗ ಅಷ್ಟು ತಕ್ಕಂತೆ ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ. ಈಗ ಏನು ಶಾಸಕರು ಗೆದ್ದಿಲ್ಲ. ಹಾಗಾಗಿನೇ ಇಲ್ಲೊಂದು ಕಡೆ ಎಐಡಿಎಂಕೆ 35ಕ್ಕೂ ಹೆಚ್ಚು ಜನ ಶಾಸಕರು ಟಿವಿಕೆ ಪಕ್ಷದ ಜೊತೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ದಾರೆ. ಆದರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ಜೊತೆ ಹೋಗುವಂತ ಒಂದು ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ಹೇಳಿದ್ದಾರೆ. ಆದರೆ ಉಳಿದಿರ್ತಕ್ಕಂಥ ಬೇರೆ ಟೀಮ್ ಅಂದ್ರೆ ಅಲ್ಲೇ 2 ಬಣ ಆಗೋದ್ರ ಮುಖಾಂತರವಾಗಿ ಒಂದು ಬಣ ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಇಲ್ಲೊಂದು ಕಡೆ ಮನಸ್ಸನ್ನ ಮಾಡಿದ್ದಾರೆ. ಹಾಗಾಗಿನೇ ಸಾಕಷ್ಟು ಕುತೂಹಲಕಾರಿಯಂತ ಬೆಳವಣಿಗೆಗಳು ಆಗ್ತಿರುವಂಥದ್ದು. ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕಂತೂ ವಿಜಯ್ ಅವರು ಕಾಂಗ್ರೆಸ್ ಶಾಸಕರ ಬೆಂಬಲದೊಂದಿಗೆ ಉಳಿದಿರ್ತಕ್ಕಂಥ ವಿಸಿಕೆ ಮತ್ತೆ ಸಿಪಿಎಂ ಸಿಪಿಐ ಇಷ್ಟು 6 ಜನ ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಳುವ ಮುಖಾಂತರವಾಗಿ ಅಲ್ಲಿಗೆ 118 ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆಗೊಂದು ವೇಳೆ ಏನಾದರೂ ಎಐಡಿಎಂಕೆ ಶಾಸಕರು ಬಂದರೂ ಕೂಡ ಅವ್ರನ್ನ ಎಲ್ಲೊಂದು ಕಡೆ ಬೇಸರದ ಬೆಂಬಲವನ್ನು ಅವ್ರು ವ್ಯಕ್ತಪಡಿಸಿದ್ರೆ ಅವ್ರಿಗೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಕಾಂಗ್ರೆಸ್ನ 5 ಶಾಸಕರು ಏನು ಬೆಂಬಲವನ್ನು ಕೊಟ್ಟಿದ್ದಾರೆ ಅವರಿಗೆ 2 ಮಂತ್ರಿಮಂಡಲದಲ್ಲಿ 2 ಮಂತ್ರಿ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಕಾಂಗ್ರೆಸ್ ಶಾಸಕರ ಬೆಂಬಲ ಮತ್ತೆ ಪಕ್ಷೇತರ ಶಾಸಕರ ಬೆಂಬಲದೊಂದಿಗೆ ಇದೀಗ ಇಲ್ಲೊಂದು ಕಡೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಗವರ್ನರ್ ಭೇಟಿಯನ್ನು ಮಾಡಿದರೆ ಒಂದು ವೇಳೆ ಗವರ್ನರು ಏನಾದರೂ ಪದಗ್ರಹಣಕ್ಕೆ ನಾಳೆ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ನಾಳೆ ಮೇ 7ನೇ ತಾರೀಕು ಆಗಿರೋದ್ರಿಂದ ಒಳ್ಳೆ ದಿನ ಒಳ್ಳೆ ಟೈಮ್ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾಳೆಯೇ ತಮಿಳುನಾಡು ರಾಜ್ಯದ 22ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ವಲ್ಲ, ಲೋಕಭವನಕ್ಕೆ ತೆರಳಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡೋದಿಕ್ಕೆ ಇದೀಗ ಟಿವಿಕೆ ಪಕ್ಷದ ಮುಖ್ಯಸ್ಥರಾಗಿರುವಂತಹ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಆಗಲಿರುವಂತಹ ಜೋಸೆಫ್ ವಿಜಯ್, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅಧಿಕಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ, ಸರ್ಕಾರವನ್ನ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಹಕ್ಕು ಮಂಡನೆ ಮಾಡೋದಕ್ಕೂ ಕೂಡ ಇದೀಗ ರಾಜ್ಯಪಾಲರ ಬಳಿಗೆ ಟಿವಿಕೆ ಮುಖ್ಯಸ್ಥರಾಗಿರುವಂತಹ ಜೋಸೆಫ್ ವಿಜಯ್ ಅವರು ತೆರಳಿ ರಾಜ್ಯಪಾಲರಲ್ಲಿ ಪರ್ಮಿಷನ್ ಅನ್ನ ಪಡೆದುಕೊಳ್ಳಲಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಸರ್ಕಾರ ರಚನೆ ಆಗಬೇಕು ಅಂದ್ರೆ ಈಗ ಪಕ್ಷಗಳ ಬೆಂಬಲ ಕೂಡ ಬೇಕು. ನೋಡ್ತಾ ಇದ್ದೀರಲ್ಲ ನೀವು, ಈಗ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿಗೆ ತೆರಳಿ, ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಅಲ್ಲಿ ಹಕ್ಕುಪತ್ರ ಮಂಡನೆ ಮಾಡೋದಕ್ಕೆ ಕೂಡ ಅಲ್ಲಿ ಅವಕಾಶವನ್ನ ಕೇಳಿದ್ದಾರೆ ವಿಜಯ್ ಅವರು. ನಾಳೆಯ ದಳಪತಿಯ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರುಗಳು ಬೆಂಬಲವನ್ನ ಕೊಟ್ಟಿದ್ದಾರೆ, ಅಧಿಕೃತವಾಗಿ ಬೆಂಬಲವನ್ನ ನೀಡಿದ್ದಾರೆ. ಅದರ ಜೊತೆಗೆ ಉಳಿದ ಪಕ್ಷೇತರರ ಬೆಂಬಲವನ್ನ ಪಡೆದುಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ತಯಾರಾಗಿರುವಂತಹ ವಿಜಯ್ ಅವರು ಇದೀಗ ರಾಜ್ಯಪಾಲರಲ್ಲಿ ಹಕ್ಕು ಮಂಡನೆ ಮಾಡಲಿದ್ದಾರೆ.